ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಇದು ಆ್ಯಕ್ಚುಲಿ ಇದು ನೈಟ್ ಗೈಸ್ ಇದು ಸೊ ಗೈಸ್ ಗೊತ್ತಲ್ಲ ಗೈಸ್ ಈಗ ಟೈಮ್ ನಿಮ್ಗೆಲ್ಲ ಗೊತ್ತಿರ್ಬೋದು 10:46 ಗೈಸ್ ಕರೆಕ್ಟಾಗಿ ತೋರಿಸ್ತೀನಿ ರೀ 10 ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ 10:46 ಗೈಸ್ ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಲ್ಲಿಂಗ್ ತೋರ್ಸಕೈತೆ ನಾನು 10:46 ಗೈಸ್. ಈಗ ಏನು ರೂಲ್ಸ್ ನಿಮ್ಗೆ ಗೊತ್ತಿದೆ ಆ್ಯಕ್ಚುಲಿ ನಾವು ಫೋನ್ ನೋಡಂಗಿಲ್ಲ, ನಿದ್ದೆ ಮಾಡಂಗಿಲ್ಲ, ಏನೇ ಬಂದು ತಡ್ಕೋಬೇಕು ಗೈಸ್. ಆಚೆ ಇಳಿಯಂಗಿಲ್ಲ, ಆಚೆ ಇಳಿದ್ರು ಅಂದ್ರೆ ಔಟು ಗೈಸ್. ಯಾರು ಕೊನೆ ತನಕ ಇಲ್ಲೇ ಉಳ್ಕೋತಾರೆ ಬಿಟ್ರೆ ನಿಮಗೆ ಬಿಟ್ಟಿದ್ದು ಮಾತ್ರ ನಿದ್ದೇನು ಮಾಡಂಗಿಲ್ಲ, ಫೋನ್ ನೋಡಂಗಿಲ್ಲ, ಏನಾರ ಮಾತಾಡ್ಕೋಬಹುದು, ಏನಾರ ಆಟಾಡ್ಕೋಬಹುದು, ಬಟ್ ಕಾರಿಂದ ಇಳಿಯಂಗಿಲ್ಲ. ಇದ್ರಲ್ಲಿ ಯಾರು ಕೊನೆ ತನಕ ಉಳಿತದೆ, ಅದು ಬೆಳಗನಾಗಿರ್ಲಿ ಗೈಸ್, ನನ್ಗೆ ಗೊತ್ತಿಲ್ಲ, ಅದು ಬೆಳಗನ ಇದ್ರೆ ಗೈಸ್ ಗೆದ್ದವ್ರಿಗೆ 200 ರೂಪಾಯಿ ನನ್ನ ಕಡೆಯಿಂದ ಅಷ್ಟೇ ಗೈಸ್. ನನ್ಗೆ ಬಜೆಟ್ ಅಲ್ಲಿ ನಾನು ಇದನ್ನೇ ಮಾಡಕ್ಕಾಗಲ್ಲ. ಸುಳ್ಳು ಕೊಡ್ತೀನಿ, ಸುಮ್ನೆ ಅಲ್ಲ, ಕೊಡಲ್ಲ ಗೈಸ್. ಸ್ಟಾರ್ಟ್ ಗೈಸ್. ಯೂಟ್ಯೂಬ್ ಅಲ್ಲಿ ಏನೋ ಸಾಂಗ್ ಹಾಕಂಗಿದ್ರೆ, ಸಾರಿ ಏನಾದ್ರು ದೇವದ ಸಾಂಗ್ ಹಾಕಂಗಿದ್ರೆ ಫೋನ್ ಯೂಸ್ ಮಾಡಬಹುದು. ಈಗಲೇ ಗೈಸ್ ಫೋನ್ ಹೆಂಗೆ ಗೊತ್ತಾ ಗೈಸ್, ಈಗ ಅಂದ್ರೆ ಈಗ ನಾವೇನಾದ್ರು ಸಾಂಗ್ ಆಡಬೇಕು ಅಂದ್ರೆ ಸಾಂಗ್ ಹಾಕ್ತೀವಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ನೋಡೋಣ ಗೈಸ್. ಅಪ್ಪ ಈಗ ನಿಮ್ ಚಿಕ್ಕ ವಯಸ್ಸು ಕ್ರಶ್ ಯಾರಪ್ಪ? ನಿಮ್ ಚಿಕ್ಕ ವಯಸ್ಸಲ್ಲಿ ಯಾರ ಲವ್ ಮಾಡಿದ್ರಪ್ಪ ನೀವು? ಮಾಡಿದೆ. ಯಾರನ್ನ? ಜೋರಾಗಿಲ್ಲ, ಯಾರು ಕೇಳ್ಸಲ್ಲ ರೀ. ಮಾಡಿದೆ, ಕೈ ಕೊಡ್ಬಿಟ್ಲು. ಯಾರ? ಹೇಳಂಗಿಲ್ಲ. ಹೇಳಿ ಇರ್ಲಿ, ನಂಗೆ ಮೋಸ ಮಾಡೋದು. ಯಾವ ಕ್ಲಾಸ್ ಅಲ್ಲಿ ಇರಕಾದ್ರೆ? ಯಾವ ಕ್ಲಾಸ್ ಇಲ್ಲ ಬ್ರೋ. ನ್ಯಾಚುರಲ್ ಆಗಿ ಲವ್ ಮಾಡಿದ್ದು. ಇಬ್ರು ಓದಿಲ್ಲ, ನ್ಯಾಚುರಲ್ ಮಾಡಿದ್ದು. ಈ ತರ ಎಲ್ಲ ನಾವು 3ನೇ ಕ್ಲಾಸ್ ಇದ್ದಾಗ ಲವ್ ಮಾಡ್ತಿದ್ದೆ. ಲವ್ ಮಾಡಿ ಚೆನ್ನಾಗೇ ಇದ್ದೆ. ಅವಳು ನನ್ ಕೈ ಬಿಟ್ಟು ಹೊಂಡೋದ್ಲು. ಎಲ್ಲ ಚೆನ್ನಾಗಿತ್ತು. ಒಂದೇ ಜಾಗ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಏನೋ ಹೇಳ್ತಾ ಇದ್ದೀರಾ? ಅವಳು ಊರು ಇಲ್ಲಿಂದ ಕೋಟೆಯಿಂದ ಹುಣಸೂರು ಹೋದ್ಲು. ನಾನು ಕೋಟೆ ಹೊಡ್ಕೊಂಡು ಹೋಗ್ಲಿಲ್ಲ ಅಷ್ಟೇ. ಅಲ್ಲಿ ಹೋದ, ಅಲ್ಲಿ ನೋಡ್ದ, ಒಂದ್ ಹುಡುಗಿ ಸಿಕ್ತು, ಕೋಟೆ ಬೀದಿ ಕೆಂಗೇರಿ. ಅಲ್ಲಿ ಹೋಗಿ ಭೇಟಿ ಮಾಡ್ದೆ, ನೈಟ್ ನೋಡ್ದ, ವಾಪಸ್ ಬಂದು ತಿರ್ಗಾ ಹೋಗಿ ತಿರ್ಗಾ ನಮ್ಮ ಅತ್ತಿಗೆ ಅವರು, ನಮ್ಮ ಅಣ್ಣ ಅತ್ತಿಗೆ ತಮ್ಮದೆಲ್ಲ ಕರ್ಕೋಗಿ ತೋರ್ಸ್ರು. ನಾನು ಇಷ್ಟಪಟ್ಟು ಫಿಡ್ಸ್ ನೋಡ್ಬಿಟ್ಟು ಇಷ್ಟಪಟ್ಟೆ ಹುಡುಗಿ. ಹುಡುಗಿ ನೋಡಿ ಏನಂತ ಗೊತ್ತಾ ಗೈಸ್, ನಮ್ಗೂ ಅವಾಗಿಂದ ಏನ್ ಶಾಕ್ ಅಂತ ಅಂದ್ರೆ, ನಮ್ಮ ಅಮ್ಮನ ಮನೇಲಿ ಫ್ರಿಜ್ ಇದೆ ಗೈಸ್. ಅವಾಗ ಅದು ನೋಡಿ ನಾವಪ್ಪ ಇದಾಗಿರೋದು. ಫ್ರಿಜ್ ಇಲ್ಲ, ನಾವು ಬಡವ, ಕೋಲ್ಡ್ ನೀರು ಸಿಗ್ತದ, ಐಸ್ ನೀರು ಸಿಗ್ತದೆ ಅಂದ್ಬಿಟ್ಟು ಫ್ರಿಜ್ ನೋಡ್ಬಿಟ್ಟು ಮದುವೆ ಅದ ಅಷ್ಟೇ, ಏನಿಲ್ಲ. ಫ್ರಿಜ್ ನೋಡಿ ಮದುವೆ ಆಗಿರೋದು ಏಕೈಕ ವ್ಯಕ್ತಿ ಜಗತ್ತಲ್ಲಿ. ಅದ್ ಕುಂಟ ಅಂತಿರೋ, ಹಿಂದೆ ಗುಳ್ಳೆ ಬಂದ್ಬಿಡೋದು ಅಂತಿರೋ ನಮ್ ನಾದಿರೋ. ಇಲ್ಲ ಕಣಮ್ಮ ಚೆನ್ನಾಗವ್ರ ನೋಡು ಅಂತ. ಆವಾಗ ವಿಷ್ಣು ನೋಡೋಂತರ ಕಾಣ್ತಿದ್ದೆ. ಒಳ್ಳೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ತಲೆಗೆಲ್ಲ ಕೆಂಚ್ಗಳು ಹಾಕ್ಬಿಟ್ಟು ಒಳ್ಳೆ ಸುಪ್ರಭಾತ ಸ್ಟೋರಿ ಹರಿಕತೆ ಹೇಳ್ದಂಗೆ ಹೇಳ್ತಾವ್ರೆ. ಕೇಳೋರ್ ಕತೆ ಗೋವಿಂದನೇ. ಮತ್ತೆ ಡಿಪ್ರೆಷನ್. ಅವಾಗ ಸಣ್ಣ ಇದ್ಲು ಅವ್ರ ಹೆಂಡತಿ, ತಪ್ಪಾಗೋಳೆ, ಈ ಚೆನ್ನಾಗಳ ಲುಕ್ ಆಗೋಳ, ಏನಿಲ್ಲ. ಅವಳು ಈಗ ಬಂದ್ಮೇಲೆ ನಮ್ಮನೆ ಬಂದ್ರೆ ಒಳ್ಳೆ ಲಕ್ಷ್ಮಿ ತರ ಬೆಳೆಸ್ಲು. ನಾವು ನೆಕ್ಸ್ಟ್ ತಿಂಗಳು ಲೋನ್ ಐತೆ ಗೈಸ್, ಅದಕ್ಕೆ ನಾವು ಅಪ್ಪ ಈ ತರ ತಿಂಗಳ ಮೇಟ ಮಾಡ್ಕೊತಾಳ. ಬೇಟಾಗಿ ನಾನು ನಂದಾಗಿದ್ದೀನಿ ಗೈಸ್. ಒಂದು ಲಾಗಲ್ ಹಾಕಿದ್ನಲ್ಲ, ಕೂಲ್ ಅಪ್ಪ ಶೆಸ್ಟ್ರ ಅಮ್ಮ ಅಂತ, ಹಂಗೆ ಗೈಸ್ ಇದು ಅಷ್ಟೇನಿಲ್ಲ. ಅವಳಿದ್ರೆ ನಾನು, ನಾನಿದ್ರೆ ಅವಳು, ನೆಕ್ಸ್ಟ್ ಮಕ್ಕಳು ಅಷ್ಟೇ. ಅವಳ ಬಗ್ಗೆ ಏನಿಲ್ಲ, ಒಳ್ಳೆ ಹುಡುಗ, ಹೇಳ ಮಾತು ಕೇಳ್ತೇನೆ. ಮುಂಗಪ್ಪ ಅವನ ಆಟನ ಆಟ, ನಂದೇ ನಡಿಬೇಕು. ಯಾವ್ದು ಬ್ಯಾಕ್ ಗ್ರೌಂಡ್ ಏನಿಲ್ಲ. ಒಳ್ಳೆ ಕಾಲೇಜ್ಗೆ ಹೋಗ್ತಾರೆ, ರೂಮ್ ಮನಿ ಕತ್ತಾನೆ, ಎದ್ದೇಳ್ತಾನೆ ಬೆಳಗ್ಗೆ. ಅಲೋ ಏನದು, ಹಲೋ ಗುಡ್ ಮಾರ್ನಿಂಗ್, ಅಲ್ಲ ಗುಡ್ ಮಾರ್ನಿಂಗ್ ಅಲ್ಲ ಅಂತ ಹೇಳ್ತಾರೆ. ಹಲೋ ಗುಡ್ ಮಾರ್ನಿಂಗ್ ಅಂತ ಅಂತಾರೆ ಅಷ್ಟೇ. ಅವನ್ ದುಡಿ ಮೇಲೆ ಅವ್ನ್ ಮಾಡಿ ತಿಂತಾವನೆ. ಅವ್ರು ಇಲ್ಲ, ಬೆಳಿಗ್ಗೆ ಎದ್ದೇಳ್ತಾರೆ, ಪಾತ್ರೆ ತೊಳಿತಾರೆ, 7:30 ಕಾಲೇಜ್ಗೆ ಹೋಗ್ತಾರೆ, 8 ಗಂಟೆಗೆ ಮೈಸೂರು ಬರ್ತಾರೆ, ಕೋಟೆಗೆ ಬರ್ತಾರೆ, ಕೋಟೆ ಅಡಿಗೆ ಮಾಡ್ತಾರೆ, ನಮ್ಗೆಲ್ಲ ಒಳ್ಳೆ ರುಚಿ ಜೊತೆಗೆ ಮಾಡ್ಕೊಡ್ತಾರೆ. ಏನ್ ಬೇಕಪ್ಪ ಅಂದ್ರೆ ಅದು ಮಾಡ್ಕೊಡ್ತೀನಪ್ಪ ಅಂತಾಳೆ. ಏನ್ ಕೊಟ್ಟಿದ್ದಾರೆ ಪಟಾಯಿಸ್ಕೊಬಿಟ್ಟಿದ್ಯಾ ಅಂತ. ಒಳ್ಳೆ ಬಿರಿಯಾನಿ ಮಾಡ್ತಾಳೆ, ಒಳ್ಳೆ
ಸಾಗು ಮಾಡ್ತಾಳೆ, ಒಳ್ಳೇದು ಕುಷ್ಕ ಮಾಡ್ತಾಳೆ, ಒಳ್ಳೆ ಕುಕ್ಕರು, ಒಳ್ಳೆ ಕುಕ್ಕು, ಎಲ್ಲರಿಗೂ ಅಪ್ಪ ಅಮ್ಮಂಗೆ ಅಣ್ಣಂಗೆ ಅವಳು ಒಳ್ಳೆ 3 ಸಲ ಹಾಕ ತಿಂತಾಳೆ, ನಮ್ಗೆಲ್ಲ ಕಮ್ಮಿ ಕೊಡ್ತಾಳೆ. ಇದು ಗೈಸ್ ಆಕ್ಚುಲಿ ಇದು ಚಿಕನ್ ಕಬಾಬ್ ಮಾಡ್ತಾಳೆ, ಚಿಕನ್ ಗ್ರೇ ಮಾಡ್ತಾಳೆ, ಚಿಕನ್ ಕುರ್ಮಾ ಮಾಡ್ತಾಳೆ, ಚಿಕಪ್ಪ ಅಂತಿದ್ಯಾ ನೀನು? ಚಿಕನ್ ಒಳ್ಳೆ ಫುಡ್ ಕೊಡ್ತಾಳೆ. ಅವ್ಳು ಮಾಡಿದ್ರೆ ಖುಷಿ. ಹೇಳಂಗೆ ನಾ ಹೇಳ್ತೀವಿ, ನೀನು ಅಲ್ಲಿ ಓಪನ್ ಆಗಲ್ವಾ? ಒಂದೆರಡು ನಿಮಿಷ ಆದ್ರೆ ಹೆಂಗ್ ಕೋಪ ಹತ್ಬಿಟ್ರೆ ಬೋಲ್ಬಿಟ್ರೆ ಹಚ್ಬಿಟ್ರೆ ಕಣ್ಣೀರ್ ಹಾಕ್ಬಿಡ್ತಾಳೆ. ಆಮೇಲೆ ರೆಡಿ ಆಯ್ತಾಳೆ. ಐಸ್ ಕ್ರೀಮ್ ಕೊಟ್ರೆ ಐಸ್ ಕ್ರೀಮ್ ತರ್ತೀಯಪ್ಪ ಅಂತಾಳೆ. ಐಸ್ ಕ್ರೀಮ್ ತರ್ತಿ ಕೊಡ್ತೀನಿ, ಸ್ಪ್ರೈಟು ಪೆಪ್ಸಿ ಬೇಕು ಅಂತಾಳೆ. ಲಾಸ್ಟ್ಗೆ ಅಪ್ಪ 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 ಒಂಚೂರು ಸಮಸ್ಯೆ ತಿರ್ತೀರ ಅಂತಾಳೆ. ಆಯ್ತು ಮಾಡಿ ತರ್ತೀನಿ ಅದೇ. ಒಂದ್ಸತಿ ಅಪ್ಪ 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 ಒಂಚೂರು ಐಸ್ ಕ್ರೀಮ್ ಅಂತಾಳೆ, ತಂದು ಕೊಡ್ತೀನಿ. ಅಪ್ಪ ಅಪ್ಪ ಇವತ್ತು ನಾನು ಚಿಕನ್ ಇಷ್ಟ ಆಗದಪ್ಪ, ತಂದ್ಬಿಡಪ್ಪ ಅರ್ಧ ಕೆಜಿ. ಚಿಕನ್ ಇಷ್ಟಪಟ್ಟು ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತೆ ಅಂತ ಅನಿಸ್ತಾ ಇದ್ದ ತಂದ್ಬಿಡಪ್ಪ ಅಂದ. ನಾನು ಅದನ್ನ ಇದು ಮಾಡ್ಕೊಂಡು ಮನ್ಸಲ್ಲ ಯಾವ ತಂದ್ಬಿಡ ಒಂದು ಪೀಸ್ ಅಂತ ತಿನ್ಕೊಳ್ಳಿ ಅಂದ್ಬಿಟ್ಟು ತಂದು ಕೊಡ್ಬಿಡ್ತೀನಿ. ಗೈಸ್ ನಾನು ಚಿಕನ್ ಕೇಳ್ತೀನಿ, ಬಟ್ ನಮ್ಮ ಅಮ್ಮ ಹೆಂಗ್ ಹೇಳುತ್ತೆ ಅಂದ್ರೆ ಫೋನ್ ಮಾಡ್ಬಿಟ್ಟಪ್ಪ ಅಮ್ಮ ಹೆಂಗ್ ಕೇಳೋದು, ಅಮ್ಮ ಹೆಂಗ್ ಹೇಳುತ್ತೆ, ನೀವು ತಿಂದ್ರೆ ತರ್ಸ್ಕ, ನನಗೆ ಬೇಡ, ಹಂಗೆ ಫೋನ್ ಮಾಡ್ಬಿಡೋದು. ನೀ ತಂದು ತರ್ಸ್ಕ, ನಿಂಗೆ ಇಷ್ಟ ತರ್ಸ್ಕ, ಇಲ್ಲ ತರಬೇಡ. ಭವಾನಿ ಚಿಕನ್ ತರ್ಸದೇನೆ ಮಾಡ್ತೀಯಾ? ರೀ ಭಾವನಿಗೆ ಏನ್ ಬೇಡ ಅಂತ, ಏನೋ ಚಿಕನ್ ಬೇಕಂತ ತಂದ್ಕೊಬಿಡ್ರೆ, ಕೇಳಿದ್ರೆ ಹೇಳ್ತೀನಪ್ಪ, ತಂದ್ಕೊಬಿಡ್ರೆ ಅವ್ರ ಅಮ್ಮ ತಿನ್ನಲ್ಲ ಅನ್ನೋದು ಮಗಳ ಮಾಡ್ಕೊಬಿಟ್ರೆ ಒಂದ್ ಪೀಸು ತಿನ್ಬಿಡೋದು. ಆಮೇಲೆ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ತಂದ್ಮೇಲೆ 2 ತಂದ್ರೆ ಇನ್ನೊಂದ್ ತಂದ್ರೆ ತರಕಿಲ್ವಾ? ನಾನು ಈ ತರ ಡೈಲಾಗ್ ಹೊಡೆದೇ ಇಲ್ಲ, ಚೆನ್ನಾಗಿತ್ತು. Emotional damage. You want some therapy? ಹಲೋ ಮಂಜಮ್ಮ, ಏನ್ ತರ್ಬೇಕಂದ್ರ ಏನಿದ್ದಲ್ಲಿ ಜುಲುಬಿ ಇದೆ ನೋಡಿ, ಅವನು ಸೈಡ್ ಇಲ್ಲ ಕಣಮ್ಮ ಅಂದ್ರೆ ನೋಡಿದ್ರೆ ಒಂದು ಕಾರ್ಕಿ ತಂದ್ಬಿಡಿ ಅನ್ನೋದು. ಅದಾದ್ಮೇಲೆ ಎಲ್ಲ ಆಮೇಲೆ ಏನಿದ್ರೆ ಹಾಲು ಮೊಸರು ರಿಯಾಕ್ಷನ್ ಕೊಟ್ಟು ಹಾಲು ಮೊಸರು ತತ್ತೀನಿ ಕಣಮ್ಮ, ಹಾಲು ಮೊಸರು ತತ್ತೀನಿ. ಇನ್ನೇನ್ ಬೇಕಮ್ಮ ಅಂದ್ರೆ ನೆನ್ಸ್ಕೊಳಕ್ಕೆ ಬಜ್ಜಿ ಎಲ್ಲಿ ಸಿಕ್ತದೆ ತಂದ್ಬಿಡು. ಅಮ್ಮ ಎಷ್ಟು ತರ್ಲಮ್ಮ, ಎಷ್ಟು ತರ್ಲೆ ಬಜ್ಜಿ? ತಗೊಂಬರ್ರಿ, ಎಷ್ಟು 50-30 ತಗೊಂಬರ್ರಿ, ತಿಳಿಸಾರು ಮಾಡಿದ್ದೀನಿ, ತಗೊಂಬನ್ನಿ, ಇಲ್ಲ ತಿಳಿಸಾರು ಊಟ ಮಾಡಿ. ಇನ್ನೇನ್ ಮಾಡ್ತೀನಿ ಸರ್ಕಾರಲ್ಲಿ, ಎಲ್ಲಿ ಬರ್ರಿ? ಬರ್ತೀನಿ ಮಗನೇ, ಬರ್ತೀನಿ ಎಲ್ಲಿ ಕೆಲಸ ಅದ, ಬರ್ತೀನಿ ನಾನು. ಏನು ಕೆಲಸ ಇಲ್ಲಿತ್ತು, ನಾಗೇನ ಕೂತಿರ್ತಿದ್ದೆ, ಕೆಲಸ ಇಲ್ಲಿತ್ತು. 9 ಗಂಟೆ ರಾತ್ರಿ 8 ಗಂಟೆ ರಾತ್ರಿ ನಾಗೇಂದ್ರ ತಕೊಂಡ್ ಬರ್ತೀನಿ ಕಣಮ್ಮ ಅಂದ. ಬರೋದು ಏನ್ ತಿಂದ್ಯಾ? ಅದೇ ಚಿತ್ರಾನ್ನ ತಿಂದೆ ಕಣಪ್ಪ. ಆಮೇಲೆ ಎಲ್ಲೋ ಅಪ್ಪ ಇಲ್ಲೇ ಒಂದು ಬೈಕಲ್ಲಿ ಹೋಗಿದ್ದೀನಿ ಕಣಪ್ಪ. ಅಪ್ಪ ರೂಮಲ್ಲಿ ಇದ್ದೀನಿ ಕಣಪ್ಪ, ಎಲ್ಲಿ ಹೋಗಿಲ್ಲ ಕಣಪ್ಪ. ಅಪ್ಪ 1ನೇ ತಾರೀಕೆ ಬಾಡಿಗೆ ಕಣಪ್ಪ, ಲೋ ಕಟ್ಕೊಳಕ್ ಕಾಸಿಲ್ಲ. ಅಪ್ಪ ಆಯ್ತು ಕಣಪ್ಪ. ನೋಡೋರು ಕತೆ ಹೇಳ್ತಾವ್ರ ಏನು ಅಂತ ಅವ್ರಿಗೆ ಮಾಡಿವಿ, ಸತ್ಯ ಮಾತಾಡಿನಿ, ಸತ್ಯ ಬಿಟ್ಟು ಬೇರೆ ಹೇಳಿಲ್ಲ. ಅಯ್ಯೋ ಪಾಪ ಅಲ್ಲ. ಎಲ್ಲಿ ಯಾವ್ದೇ ಜಾಗಕ್ಕೆ ಹೋಗ್ತೀನಿ ಅಂದ್ರು, ಎಲ್ಲೇ ಹೋಗ್ತೀನಿ ಅಂದ್ರು ನಮ್ಮ ಅಪ್ಪ ಸರಿ ಔಟ್ ಬಾ, ಒಳ್ಳೆ ತಂದನಿರು, ಒಳ್ಳೆ ತಂದಿಂದ ಬಾ, ಹುಷಾರಾಗಿ ಹುಷಾರಾಗಿ ಬಾ ಹೇಳ್ಬಿಟ್ಟು ಅಷ್ಟೇ ಗೈಸ್. ಇದುವರೆಗೂ ಜಾಸ್ತಿ ಒಬ್ಬ ವ್ಯಕ್ತಿ ನಂಬಿರೋನು ಅಪ್ಪ ಗೈಸ್. ನಾನು ಈ ಯಾರೇ ಬಂದು ಅಕಸ್ಮಾತ್ ಸಿಗರೇಟ್ ಸೈತಿದ್ದ, ಹುಡುಗಿ ಜೊತೆ ಇಂತಿದ್ದ, ಹುಡುಗಿ ಜೊತೆ ಇಂತಿದ್ದ ಅಂತ ಅಂದ್ರು ನಮ್ಮ ಅಪ್ಪ ಇದುವರೆಗೂ ಒಂದು ಮಾತು ಹೇಳಲ್ಲ ಗೈಸ್. ಅವ್ರು ಹೇಳಿದ್ರು ನಂಬೋದಿಲ್ಲ ಗೈಸ್. ಅದು ಹೇಳೋದು ನನ್ನ ಹತ್ರ ಬಂದು ಹೇಳೋದಿಲ್ಲ, ಮಾಡಿದ್ದೇನೆ ಅಂತ ಕೇಳೋದಿಲ್ಲ ಗೈಸ್ ನಮ್ಮ ಅಪ್ಪ. ನೋಡಿ ನನ್ನ ಮಗ ಮಾತಾಡ ಡೈರೆಕ್ಟ್ ಶೂಟ್ ನಮ್ಮ ಅಪ್ಪ ಲೋಪರ್ ಬೋಳಿ ಮಗನೇ. ಇದೊಂದು ಮಾತ್ರ ನಮ್ಮ ಅಪ್ಪನ ಫೇವ್ರೆಟ್ ಡೈಲಾಗು. ಅದೊಂದು ಮಾತ್ರ ಬೈತಿದ್ ಜಾಸ್ತಿ, ಅದು ಬಿಟ್ರೆ ಇನ್ನೇನಿಲ್ಲ, ಥೂ ಅನ್ನೋದು ಉಯ್ತಿದೆ ಗೈಸ್. ಒಂದ್ ಏನ್ ಟ್ರಾಜಿಡಿ ಅಂದ್ರೆ, ಒಂದ್ ಟೈಮಲ್ಲಿ ನಮ್ಮ ಹಳೆ ಮನೇಲಿ ಇರಕಾದ್ರೆ
ನಂದ ಒಂದು ಸೈಕಲ್ ಇತ್ತು, ಅಂದ್ರೆ ಗಾಡಿ ಇರಲಿಲ್ಲ ಅವಾಗ, ಸೈಕಲ್ ಇತ್ತು. ಬೆಲ್ ಬಾಟಮ್ ಮೂವಿ ನೋಡ್ತಾ ಇದ್ದೆ ಗೈಸ್ ಅವತ್ತು. ನೋಡಕ್ಕಾದ್ರೆ ಅದು ತುಂಬಾ ಕ್ಯೂರಿಯಸ್, ತುಂಬಾ ಸಕ್ಕತ್ತಾಗಿತ್ತು ಗೈಸ್. 7 ಗಂಟೆಗೇನೋ ಸ್ಟಾರ್ಟ್ ಆಗಿತ್ತು ಕಲರ್ಸ್ ಕನ್ನಡದಲ್ಲಿ. ಸೈಕಲ್ ನಾನು ರೋಡ್ ಹತ್ರ ನಿಲ್ಸ್ಬಿಟ್ಟಿದ್ದೆ ನಾನು. ನಾ ಅಪ್ಪ 7 ಗಂಟೆಯಿಂದನೂ ಅಲ್ಲಿ ಹೋಗಿ ಒಳಗ್ ನಿಲ್ಸು ಅಂತ ಹೇಳ್ತಾನೆ ಇತ್ತು. ನಾನು ಅಯ್ಯೋ ನಿಲ್ಲಿಸ್ತಾಯ್ತು ಅಂದ್ಬಿಟ್ಟು, ಯಾಕಂದ್ರೆ ಒಂದ್ ಸೀನ್ ಮಿಸ್ ಆಗ್ಬಿಟ್ರೆ ಅದು ಮೂವಿ ಹೊಟ್ಟೋಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ನೋಡ್ತಾನೆ ಇದ್ದೆ. 10 ಗಂಟೆ ಎಷ್ಟು 9:15 ಆಯ್ತು, 10 ಗಂಟೆ ಆಯ್ತು. ಅದು ಅಡ್ವೈಸ್ ಹಾಕಿ ಫಿಲಿಮ್ ಲೆಂತ್ ಆಗೈತೆ, ನಾನು ಸೈಕಲ್ ನಿಲ್ಲಿಸ್ತಿಲ್ಲ. ನಾ ಅಪ್ಪ 3-4 ಸಲ ಹೇಳ್ತು, ರೇಗು ಹೇಳ್ತು, ನಾನು ಕೇಳಲಿಲ್ಲ. ಹಿರಿಯಪ್ಪ ನೋಡ್ಬಿಟ್ಟು ಹೋಗ್ತೀನಿ ಅಂತ. ಆಮೇಲೆ ಬಂದ್ರು ಗೈಸ್, 10:15 ಆಯ್ತು ಟೈಮು. ನಾ ಅಪ್ಪ ಬಂದು ಕರ್ಕೊಂಡು ಹೋಗಿ ಬೆಲ್ಟ್ ತಗೊಂಡು ಬ್ಯಾಟ್ ತಗೊಂಡು ರುಬ್ಬಿ ಈಗ ನಾ ಅಪ್ಪ ಅದೇ ಬ್ಯಾಟ್ರಿ ಅದೇ ತರ ಗೈಸ್, ನಾನು ಬಾಲು ಗೈಸ್ ಆ ಟೈಮಲ್ಲಿ ಹೊಡ್ದಿ ಡೇಟು ಬ್ಯಾಟ್ ಹೆಂಗ್ ಆಗ್ತಿತ್ತು ಅಂತ ಅಂದ್ರೆ ಹಿಂಗೆ ಆಗ್ತಿತ್ತು. ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಗೈಸ್ ಆ ಟೈಮಲ್ಲಿ. ಕೈಯೆಲ್ಲ ಊದ್ಕೊಬಿಟ್ಟಿತ್ತು ಫುಲ್ಲು. ನಾನು ಒಳ್ಳೆ ಡೈರೆಕ್ಟ್ ಆಗಿ, ಅದು ಬೇರೆ ನಂದು ಪ್ರೆಸ್ಟೀಜ್ ಪ್ರಶ್ನೆ, ಯಾವಾಗ ಹೊಡೆದ್ರೆ ಅಂತ ಅಂದ್ಬಿಟ್ಟು ಹಿಂಗ್ ಗಟ್ಟಿ ಹಿಡ್ಕೊಳ್ಳೋದೆ. ಒಂದ್ 2 ಹೊಡೆಯೋ ಗಂಟೆ ತಡ್ಕತಿದ್ದೆ. 3 ನೈಟ್ 4 ಹೊಡೆಯೋಕ್ರೆ ಅಯ್ಯೋ ಅಂತ ಬಡ್ಕೊಂಡ್ ಕಿರ್ಚಾಡ್ಬೇಕು ಗೈಸ್. ಅದಾದ್ಮೇಲೆ ಇನ್ನೇನು ಹೊಡೆದೆ ಆಚೆ ಆಗ್ತು. ಆ ಟೈಮಲ್ಲಿ ಹೋಗಿ ಸೈಕಲ್ ತಗೊಂಡು ಹೋಗಿ ನಿಲ್ಸಿ ಒಳಗಡೆ ಬಂದು ಮಾತಾಡ್ಸಲೇಬಾರ್ದು, ನಾನು ಮನೇಲೇ ಇರಬಾರ್ದು ಅಂದ್ಬಿಟ್ಟು ಹೋಗಿ ರೂಮಲ್ಲಿ ಮಲ್ಕೊಂಡಿದ್ದೆ. ಮನೇಲಿ ಮಲ್ಕೊಂಡಿರಕ್ಕೆ ಒಂದು 1/4 ಗಂಟೆ ಆಯ್ತು. ಫಿಲಿಮ್ ನೋಡ್ಲು ಇಲ್ಲ ಗೈಸ್ ಆ ಟೈಮಲ್ಲಿ. ಬಂತು ನಾವಪ್ಪ ಬಂದು ನನ್ನ ಮುಖ ನೋಡ್ತು, ನಾನು ಅವ್ರ ಮುಖ ನೋಡಿದೆ, ಮತ್ತೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಅಂತ ಅನ್ಕೊಂಡೆ. ಆ ಟೈಮಲ್ಲಿ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಿ ಬರ್ತಾನೆ ಸರಿ ಆಯ್ತು ಬಿಡು, ಕೈ ತೋರಿಸಿಲಿ ಅಂತ ಅನ್ಬಿಟ್ಟು ಒಳ್ಳೆ ಪಪ್ಪಿ ತರ ಮುತ್ಕೊಡೋ ತರ ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಬಿಡು ಆಯ್ತು ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಗೈಸ್. ಒಂದಿಂದಲ್ಲ ಗೈಸ್, ನನಗೆ ಮೂಳೆ ಹಾಕೊಂಡು ನಾಯಿ ಹೊಡೆದ ಮಾಡ್ಬಿಟ್ಟಿದ್ದೆ ಗೈಸ್ ಒಂದು ಟೈಮಲ್ಲಿ. ಯಾವಾಗ್ಲೂ ಒಂದು ಫೋನ್ ಯೂಸ್ ಮಾಡ್ತಾನೆ ಇರುವೆ ಗೈಸ್. ನೈಟ್ ಮಲಕಾರ್ ಫೋನು, ಬೆಳಗ್ಗೆ ಮಲಕಾರ್ ಫೋನು, ಎಲ್ಲಿ ಹೋದ್ರು ಫೋನ್ ನೋಡ್ತಾನೆ ಇದೆ ಗೈಸ್. ನಾ ಅಪ್ಪ ಒಂದ್ಸಲ ಬೈಯೋರು, ಕಣ್ಣು ಹೋಯ್ತಿದೆ ಹುಷಾರು ಅದರಿಂದ ಬೈಯೋರು. ನಾನು ಹಂಗಂದು ನೋಡ್ತಾನೆ ಇದ್ದೆ. 2 ಸಲ ಬೈದ್ರು, 3 ಸಲ ಬೈದ್ರು, ಹೊಡೆದ್ರು, ಆಚೆ ಹಾಕಿದ್ರು, ಎಲ್ಲಾ ಕೆಲಸ ಮಾಡಿದ್ರು ಗೈಸ್. ಹೊರಕೆ ಗಿರ್ಕೆ ಎಲ್ಲ ಆಯ್ತು. ಆದ್ರೆ ನನ್ನ ಫೋನ್ ಹಿಡಿದು ಈಗ್ಲೂ ಬಿಟ್ಟಿಲ್ಲ ಗೈಸ್. ಅವರೇ ಸುಮ್ಮನೆ ಗೈಸ್. ಈಗ ಫೋನಲ್ಲಿ ವಿಡಿಯೋ ಮಾಡಿದ್ರು ಸೈಲೆಂಟ್ ನೋಡಿ, ಅವರೇ ಸಪೋರ್ಟ್ ಮಾಡ್ತಾವ್ರು. ಈಗ ಎಂತ ಪರಿಸ್ಥಿತಿ ಒಳ್ಳೇದಕ್ಕೆ ನಾವು ಸಪೋರ್ಟ್ ಎಂಕರೇಜ್ ಮಾಡ್ತಾ ಆಮೇಲೆ ಏನಾಗೈತೆ ಅಂದ್ರೆ ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಇಲ್ಲ. ಇನ್ನೊಂದೇನಂದ್ರೆ ಮೊದ್ಲು ಫೋನ್ ಇಲ್ಲ ಅಂದಾಗ ಎಲ್ಲಾರು ಒಟ್ಟು ಕೂತ್ಕೊಂಡು ಒಂದು ಟಿವಿ ನೋಡ್ಕೊಂಡು ಅಚ್ಚಕಟ್ಟಾಗಿ ಊಟ ಮಾಡ್ಕೊಂಡು ಎಲ್ಲರೂ ಖುಷಿಯಾಗಿರ್ತಿದಂತ ಜೀವನ ಚೆನ್ನಾಗಿತ್ತು. ಈಗ ಏನಾಗುತ್ತೆ ಅಂದ್ರೆ ಊಟ ಮಾಡಿದ್ರೆ ಸಾಕು, ಊಟ ಮುಗಿದ 2 ಸೆಕೆಂಡ್ಗೆ ಒಬ್ಬೊಬ್ರು ಒಂದೊಂದು ಮೊಬೈಲ್ ಒಂದೊಂದು ಫೋನ್ ಇಟ್ಕೊಂತಾರೆ. ಆಮೇಲೆ ಫ್ಯಾಮಿಲಿ ಅನ್ನೋ ಒಂದು ಇದೇ ಇಲ್ಲೇ ಇಲ್ಲ. ಎಲ್ಲಾರು ಯಾವ್ದಾರ ಒಂದು ಇದಕ್ಕೆ ಹೋಯ್ತೀವಿ ಫಂಕ್ಷನ್ಗೆ ಹೋದ್ರೆ ಅಲ್ಲೋ ಫೋನ್ ಇಟ್ಕೊಂತಾರೆ. ಸಾಮಾನ್ಯ ಟಿವಿನೇ ಯೂಸ್ ಮಾಡ್ತಿಲ್ಲ. ಫೋನ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನಂಗ್ ಆಗೋಗೈತೆ. ಫ್ಯಾಮಿಲಿಲಿ ಫೋನೇ ಇಂಪಾರ್ಟೆಂಟ್ ಅನ್ನಂಗೆ ಮಕ್ಳಿಗೂ ಫೋನ್ ಬೇಕು. ಈ ಗುಡ ಮಕ್ಳಿಗೂ ಫೋನೇ ಯೂಸ್ ಕೇಳ್ತಾವ್ರೆ ಗೈಸ್. ಈಗ 11:16 ಗೈಸ್ ಈಗ ಟೈಮು. ನಾವ್ ಎಷ್ಟಕ್ಕೆ ಬಂದಿದ್ದು? 11 ಅಲ್ಲ 10:46 ಬಂದಿದ್ದು. ಇವ್ರ ಮಾತೇ ಆಡಲ್ಲ, ಇವ್ರ ಮಾತೇ ನಿಲ್ಸಲ್ಲ. ಇವನು ಎಷ್ಟ್ ಮಾತಾಡ್ಬೇಕಂತ ಗೊತ್ತೇ ಇಲ್ಲ. ನಾನಂತೂ ಒಂಚೂರು ಮಾತಾಡಲ್ಲ. ಹಿಂಗ ತಿಂದು ಮಂಗನಂಗಿದು. ತಕ್ಕುಡ್ತಾ ತಳತಪ್ಪ ಹಾಕುತ್ತಾ ಮಕ್ಕಳು ಮರಿ ಬಿಟ್ಬಿಟ್ಟು ಎಲ್ಲಿ ಹೋಗಿದೆ, ಮಕ್ಕಳು ಮರಿ ಬಿಟ್ಬಿಟ್ಟು ಎಲ್ಲೋದು ಶಬ್ದ ಕೇಳಿ ಬೇಲಿ ಮೇಲೆ ಹೀರೆಕಾಯಿ ಕುಂದಾಡದ ಶಬ್ದ ಕೇಳಿ ಬದ್ದ ಕೇಳಿ ಗಿಡದಲ್ಲಿ ಅಳ್ಳಾಡ್ತಿತ್ತು. ಚೆನ್ನಾಗಿದೆ. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ನಿಮ್ಗೆ ಅಕ್ಕಪಕ್ಕ ಇಲ್ಲೇ ನಮ್ಮ ಅಜ್ಜಿ ಹೇಳ್ತಿತ್ತು. ಆ ರಿಕಾರ್ಡ ನಿದ್ದೆ ಬರಗಂಟೆ ಹೇಳ್ಕೊತಿತ್ತು. ಈಗ ನೀವ್ ನೀನೆ ಕುಬಾರ ನಿನ್ನ ಮೂತಿನ ಕಣ್ಣಲ್ಲಿ ನೋಡ್ಕೊಂಡಿದ್ಯಾ? ನೋಡಿದೀನಿ ನಾನಾ. ದಾದಾ ಧೂಳು ಮಗ ಧೂಳ್ ದಿಮಕ ಧೂಳ್ ವೀರತನಕ್ಕೆ ಹೆಸರು ಇದು ನಮ್ ಕಲಾಸಿ ಪಾಳ್ಯ. ದಿಲ್ಲು ಮಗ ದಿಲ್ ದಿಮಕ ದಿಲ್. ಅಷ್ಟೇ. ಯಾರಿವಳು ಸೂಜಿ ಮಲ್ಲಿ ಬಂದವಳು ಅಷ್ಟೇ ಬಂದಳು. ಲಾಲಿ ಲಾಲಿ ಬರ್ತಿ ಕಣಪ್ಪ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗನು ಮನೆಯನ್ನು ಸಿರಿದೇವಿಯೇ. ಬತ್ತಲೆ ಸ್ವಲ್ಪ ದಿನ ಅಂದ್ರೆ ಸ್ವಲ್ಪ ವರ್ಷ. ಪಾಸ್ ಎಷ್ಟವ
ಇರ್ರಿ ಗಜಮುಖನೇ ಗಣಪತಿಯೇ ನಿನಗೆ ಬಂದ